ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಮಸಾಲಾ ಬೂತಾಯಿ ಫಿಶ್ ಫ್ರೈ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮಸಾಲಾ ಬೂತಾಯಿ ಫಿಶ್ ಫ್ರೈ ಮಾಡೋಕೆ ಬೇಕಾಗುವ ಪದಾರ್ಥಗಳು ಯಾವ್ಯಾವ ಅಂತ ನೋಡೋಣ. ಬೂತಾಯಿ ಮೀನು ಅರ್ಧ kg ಬೇಕಾಗ್ತೈತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ, ಅಚ್ಚ ಖಾರದ ಪುಡಿ 2 ಚಮಚ, ಧನಿಯಾ ಪುಡಿ 1 ಚಮಚ, ಕಡಲೆ ಹಿಟ್ಟು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ರಸ, ಕರಿಯಲು ಎಣ್ಣೆ. ಈಗ ನೋಡ್ರಿ, ನಾನು ಬೂತಾಯಿ ಫಿಶ್ ಫ್ರೈ ಮಸಾಲ ಮಾಡಕ್ಕೆ ಅರ್ಧ kg ಬೂತಾಯಿ ಫಿಶ್ ತಗೊಂಡೈತಿ. ಅದನ್ನ ಒಂದು 2 ಸಲ ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲ ರೆಡಿ ಮಾಡೋಣ ಬರ್ರಿ. ಈಗ ಫಿಶ್ ಫ್ರೈ ಮಾಡಕ್ಕೆ ಮಸಾಲ ತಗೊಳ್ಳೋಣ. ಎಲ್ಲ 2 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೋಡ್ರಿ, 2 ಚಮಚ ಖಾರದ ಪುಡಿ ಹಾಕೊಳ್ಳೋಣ, ಧನಿಯಾ ಪುಡಿ 1 ಚಮಚ ಹಾಕೊಳ್ಳೋಣ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು, ಆಮೇಲೆ ಅರಿಶಿನ 1 ಚಮಚ ಹಾಕೋಬೇಕು, ಮತ್ತು 1 ಚಮಚ ಕಡಲೆ ಹಿಟ್ಟು ಹಾಕೊಳ್ಳೋಣ. ಈಗ ಮಸಾಲೆ ಎಲ್ಲ ಚಂದಂಗೆ ಕೈಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಮತ್ತು ಈಗ ಇದ್ರಾಗ ಹುಣಸೆ ರಸ ಒಂದು ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಪೇಸ್ಟ್ ಗತ್ಲೆ ಆಗಬೇಕು ಮಸಾಲ. ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಹುಣಸೆ ರಸ. ನೋಡ್ರಿ, ಈ ಥರ ಮಸಾಲ ಎಲ್ಲ ಕಲಿಸ್ಕೋಬೇಕು. ಈ ಥರ ಹಿಂಗೆ ಅಂದ್ರೆ ಮೀನಿಗೆ ಚಂದಂಗೆ ಹತ್ಕೋತೈತಿದ್ ಮಸಾಲೆ ಎಲ್ಲ. ಈಗ ಈ ಮಸಾಲನ್ನ ಮೀನಿಗೆ ಹಚ್ಚೋಣ ಬರ್ರಿ. ಈಗ ಆ ಪೇಸ್ಟನ್ನು ನೋಡ್ರಿ ಹಿಂಗೆ ಮೀನಿಗೆ ಹಚ್ಕೋಬೇಕು. ಈ ಥರ ಎಲ್ಲ ಮೀನಿಗೂ ಮಸಾಲ ಹಚ್ಕೋಬೇಕು ನೋಡ್ರಿ. ಈಗ ಇದನ್ನು ನಾವು ಅರ್ಧ ತಾಸು ನೆನೆಯಕ್ಕೆ ಬಿಡೋಣ. ಈಗ ಅರ್ಧ ತಾಸು ಆಗೈತೆ ನೋಡ್ರಿ. ಗ್ಯಾಸ್ ಹೊಸ್ಕೊಳ್ಳೋಣ, ಆಮೇಲೆ ಒಂದು ಪ್ಯಾನ್ ಇಡೋಣ. ಪ್ಯಾನ್ದಾಗ ಒಂದು ಅರ್ಧ ಬಟ್ಲ ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ಈ ಫಿಶ್ ಫ್ರೈನ ನಾವು ಶೆಲ್ಲೋ ಫ್ರೈ ಮಾಡೋಣ, ಫುಲ್ ಡೀಪ್ ಫ್ರೈ ಮಾಡೋದು ಬೇಡ. ಈಗ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗೈತೆ ನೋಡ್ರಿ. ಈಗ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಇಡೋಣ. ಮತ್ತೀಗ ಮಸಾಲ ಹಚ್ಚಿದ್ದ ಫಿಶ್ ಒಂದೊಂದು ಇದ್ರಾಗ ತವಾದಾಗ ಹಾಕ್ಕೊಳ್ಳೋದು ನೋಡ್ರಿ. ಈಗ ಒಂದು ಸೈಡ್ ಫ್ರೈ ಆಗೋಣ, ಮತ್ತೊಂದು ಸೈಡ್ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ಇದಕ್ಕೆ ಒಂದು 2 ರಿಂದ 3 ನಿಮಿಷ ಒಂದೊಂದು ಸೈಡ್ ಫ್ರೈ ಮಾಡ್ಕೋಬೇಕಾಗ್ತೈತಿ. ಈಗ ಇದನ್ನ ಫಿಶನ್ನ ಹೊಳಸ್ಕೊಳ್ಳೋಣ ನೋಡ್ರಿ. ಒಂದು ಸೈಡ ನೋಡ್ರಿ ಇಲ್ಲಿ ಈ ಥರ. ಈಗ ನೋಡ್ರಿ, 2 ಕಡೆ ಚಂದಂಗೆ ಫ್ರೈ ಆಗ್ಯಾವ ಫಿಶ್. ಈಗ ಏನು ಮಾಡೋಣ, ಇವತ್ತನ್ನ ಒಂದೊಂದು ತಕ್ಕೊಳ್ಳೋಣ ಪ್ಲೇಟ್ನಾಗ. ಅದೇ ಥರ ಎಲ್ಲ ಫಿಶ್ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ನೋಡಿದಿರಲ್ಲ ವೀಕ್ಷಕರೇ, ಬೂತಾಯಿ ಫಿಶ್ ಫ್ರೈ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಯ್ತಂತ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.